A very fine morning, dear students. Once again, welcome back to the Unique Commerce classes. So now, previous class ಅಲ್ಲಿ valuation of goodwill ದಲ್ಲಿ ಪ್ರಾಬ್ಲಮ್ಸ್ ಆನ್ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ ಮೇಲೆ ಡಿಸ್ಕಷನ್ ಆಗಿದೆ. ಓಕೆ, ಸೊ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ 5 ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಶ್ನೆದು ಡಿಸ್ಕಷನ್ ಆಗಿದೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ವಿ, ಆ ಡಿಸ್ಕಷನು ನಿಮ್ಮ ಎಕ್ಸಾಮ್ದಲ್ಲಿ 15 ಮಾರ್ಕ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನೀವು ಎಕ್ಸಾಮ್ದಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಮೇಲೆ 15 ಮಾರ್ಕ್ಸ್ ತೊಗೋಬೇಕಾಗಿತ್ತಂದರೆ ಇವತ್ತಿನ ಕ್ಲಾಸ್ನ ಭಾಳ ಕೇರ್ಫುಲ್ಲಾಗಿ ನೋಡಬೇಕಾಗತ್ತೆ. ಓಕೆ, ಯಾಕಂತಂದರೆ ನಾವು ಈ ಒಂದು ಕ್ಲಾಸಲ್ಲಿ ಯಾವುದೇ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡ್ತಾ ಇಲ್ಲ. ಆದರೆ 15 ಮಾರ್ಕ್ಸ್ಗೆ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಬೇಕಾದ್ರೆ ನಮ್ಮದೇನು ಅಡ್ಜಸ್ಟ್ಮೆಂಟು ಯಾವ ಥರ ಮಾಡ್ತೀವಿ ಅದನ್ನು ಥಿಯರಿ ಬೇಸಲ್ಲಿ ಕಲಿಬೇಕಾಗಿದೆ. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ಸ್ಟಾರ್ಟಿಂಗ್ ಟು ಎಂಡ್ವರೆಗೆ ನೋಡಿ. ಸೊ ನಿಮಗೆ ನಡೆಯ ಗೊತ್ತಾಗುತ್ತೆ 15 ಮಾರ್ಕ್ಸ್ಗೆ ಯಾವ ಥರ ಸೊಲ್ಯೂಷನ್ ಮಾಡಬೇಕಂತ ಗೊತ್ತಾಗುತ್ತೆ. ಓಕೆ, ಸೊ ಎಲ್ಲಿವರೆಗೆ ಥಿಯರಾಟಿಕಲ್ ಕನ್ಸೆಪ್ಟ್ ಕ್ಲಿಯರ್ ಆಗಲ್ಲ ಅಲ್ಲಿವರೆಗೆ ಪ್ರಾಬ್ಲಮೆಟಿಕ್ ಸೊಲ್ಯೂಷನ್ ಮಾಡಲಿಕ್ಕೆ ಬರಲ್ಲ. ಓಕೆ, ಸೊ ನಾವು ಈ ಒಂದು ಕ್ಲಾಸಲ್ಲಿ ಟ್ರೀಟ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಸೊ ನಾವು 15 ಮಾರ್ಕ್ಸಲ್ಲಿ ಸೊಲ್ಯೂಷನ್ ಮಾಡುವಾಗ ಸಾಕಷ್ಟು ಅಡ್ಜಸ್ಟ್ಮೆಂಟ್ನ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಬಟ್ ಯಾವ ಥರ ಮಾಡ್ತೀವಿ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ, ನಿಮ್ಮ ಎಕ್ಸಾಮ್ದಲ್ಲಿ ಪ್ರತಿ ವರ್ಷ 15 ಮಾರ್ಕ್ಸ್ಗೆ ವೇಟೆಡ್ ಎವರೇಜ್ ಪ್ರಾಫಿಟ್ ಮೇಲೆ ಪ್ರಾಫಿಟ್ನ ಅಡ್ಜಸ್ಟ್ಮೆಂಟ್ ಮಾಡಿ ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡೋದೇ ಪ್ರಶ್ನೆ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಥಿಯರಿ ಪಾರ್ಟ್ನ ಕಲಿಯೋಣ. ನೆಕ್ಸ್ಟ್ ವಿಡಿಯೋಸಲ್ಲಿ ನಾವು ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋಣ. ಓಕೆ, ಸೊ ನೋಡಿ, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಇದರ ಬಗ್ಗೆ ಡಿಸ್ಕಷನ್ ಆಗಿದೆ. ಸೊ ನಾವೇನು ಮಾಡ್ತಾಯಿದ್ವಿ, ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದೀವಿ ಡಿಫ್ರೆಂಟ್ ಮೆಥಡ್ಸ್ನ ಅಪ್ಲೈ ಮಾಡಿ. ಓಕೆ, ಸೊ ಏನು ಹೇಳ್ತಾರೆ, ಗುಡ್ವಿಲ್ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಪಾಸ್ಟ್ ಇಯರ್ಸ್ ಪ್ರಾಫಿಟ್. ಸೊ ನಾವು ಗುಡ್ವಿಲ್ನ ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಬೇಸ್ಡ್ ಆನ್ ಪಾಸ್ಟ್ ಇಯರ್ಸ್ ಪ್ರಾಫಿಟ್. ಓಕೆ, ಸೊ ಕಂಪ್ನಿಗೆ ಹಿಂದ್ಗಡೆ ಆಗಿರ್ತಕ್ಕಂಥ ಪ್ರಾಫಿಟ್ನ ಬೇಸ್ ಬಿಟ್ಕೊಂಡು ಆ ಪ್ರಾಫಿಟ್ ಬೇಸ್ ಮೇಲೆ ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅದಕ್ಕೋಸ್ಕರ ದೇರ್ಫೋರ್ ಇಟ್ ಈಸ್ ನೆಸಸರಿ ಟು ಮೇಕ್ ದಿ ಅಪ್ರೋಪ್ರಿಯೇಟ್ ಅಡ್ಜಸ್ಟ್ಮೆಂಟ್ಸ್ ಆಫ್ ದಿ ಪಾಸ್ಟ್ ಇಯರ್ಸ್ ಪ್ರಾಫಿಟ್. ಓಕೆ, ಸೊ ನಾವೇನು ಮಾಡ್ತಾ ಇದ್ದೀವಿ, ಕಂಪ್ನಿದು ಗುಡ್ವಿಲ್ನ ಪಾಸ್ಟ್ ಇಯರ್ಸ್ ಪ್ರಾಫಿಟ್ ಬೇಸ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಪಾಸ್ಟ್ ಇಯರ್ ಪ್ರಾಫಿಟ್ಸ್ನ ಅಡ್ಜಸ್ಟ್ಮೆಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಓಕೆ, ಸೊ ಇದೊಂದು ಎಕ್ಸಾಂಪಲ್ ಮುಖಾಂತರ ನಾವು ಕಲಿಯೋಣ. ಓಕೆ, ಸೊ ಫಾರ್ ಎಕ್ಸಾಂಪಲ್ ತೊಗೋರಿ, ನೀವು ಪ್ರೆಸೆಂಟಾಗಿ 4th ಸೆಮ್ದಲ್ಲಿ ಕಲಿತಾ ಇದ್ದೀರಾ. ಜಸ್ಟ್ ಅಸ್ಯೂಮ್ ಮಾಡಿ. ಸೊ ನಿಮ್ಮದು ಫಸ್ಟ್ ಸೆಮಿಸ್ಟರ್ದಲ್ಲಿ 90% ಆಗಿದೆ, ಸೆಕೆಂಡ್ ಸೆಮಿಸ್ಟರ್ದಲ್ಲಿ 75% ಆಗಿದೆ, ದೆನ್ ಥರ್ಡ್ ಸೆಮಿಸ್ಟರ್ದಲ್ಲಿ 80% ಆಗಿದೆ. ನೆಕ್ಸ್ಟ್ 4th ಸೆಮಿಸ್ಟರ್ದಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿಲ್ಲ, ಯಾಕಂತಂದರೆ ಡ್ಯೂ ಟು COVID-19. ಓಕೆ, ಸೊ ನಿಮಗೂ ಈ ಒಂದು ಸೆಮಿಸ್ಟರ್ದಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿಲ್ಲ. ಸೊ ಯೂನಿವರ್ಸಿಟಿ ಏನು ಮಾಡಬೇಕಾಗಿದೆ, ನಿಮ್ಮ ಪಾಸ್ಟ್ ಪರ್ಫಾರ್ಮೆನ್ಸ್ನ ನೋಡಿ ಏನು ಮಾಡಬೇಕಾಗಿದೆ, ನಿಮ್ಮ 4th ಸೆಮಿಸ್ಟರ್ದು ರಿಸಲ್ಟ್ನ ಐಡೆಂಟಿಫೈ ಮಾಡಬೇಕಾಗಿದೆ. ಓಕೆ, ಸೊ ನಾವೇನು ಮಾಡಬೇಕು, ನಿಮ್ಮ ರಿಸಲ್ಟು 4th ಸೆಮ್ಗೆ ಎಷ್ಟಾಗುತ್ತೆ ಅಂತ ಐಡೆಂಟಿಫೈ ಮಾಡಬೇಕು. ಬಟ್ ಏನು ಬೇಸ್ ತೊಗೋತಾ ಇದ್ದೀವಿ, ನೀವು ಪ್ರಿವಿಯಸ್ ಸೆಮಿಸ್ಟರ್ದಲ್ಲಿ ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ಈ ಬೇಸ್ ತೊಗೊಂಡು ನಾವು 4th ಸೆಮ್ದು ರಿಸಲ್ಟ್ ಫೈನಲ್ ಮಾಡ್ತಾ ಇದ್ದೀವಿ. ಓಕೆ, ಬಟ್ ಪ್ರಶ್ನೆ ಏನು ಬರುತ್ತೆ ಅಂತಂದರೆ, ನೀವೇನು ಈ ಸೆಮಿಸ್ಟರ್ದಲ್ಲಿ ಪರ್ಸೆಂಟೇಜ್ ತೊಗೊಂಡಿದ್ದೀರಾ, ಇದೇ ಪರ್ಸೆಂಟೇಜು ಫೈನಲ್ ಅಂತ ಹೇಳಿಕ್ಕೆ ಸಾಧ್ಯ ಇದೆಯಾ? ಅಂದರೆ ಈ ಪರ್ಸೆಂಟೇಜು ಎಷ್ಟು ಅಕ್ಯುರೇಟ್ ಇದೆ ಅಂತ ಹೇಳಿಕ್ಕೆ ಸಾಧ್ಯ ಇದೆಯಾ? ಸೊ ನೋಡಿ, ಫಸ್ಟ್ ಸೆಮಿಸ್ಟರ್ದಲ್ಲಿ 90% ಆಗಿದೆ. ಸೊ ರೀಸನ್ ಏನಿರ್ಬೋದು, ಕ್ವಶನ್ ಪೇಪರ್ ಭಾಳ ಈಸಿ ಬಂದಿರ್ಬೋದು, ಇಲ್ಲಂತಂದರೆ ಕ್ವಶನ್ ಪೇಪರ್ ಭಾಳ ಈಸಿ ಬಂದಿರ್ಬೋದು, ಇಲ್ಲಂತಂದರೆ ಎಕ್ಸಾಮು ಸ್ವಲ್ಪ ಲೂಸಾಗಿ ನಡೆಸಿರ್ಬೋದು. ಓಕೆ, ಸೊ ಇದರಿಂದ ನಿಮ್ಮದೇನಾಗಿದೆ, ಫಸ್ಟ್ ಸೆಮಿಸ್ಟರ್ದಲ್ಲಿ ಜಾಸ್ತಿ ಸ್ಕೋರ್ ಆಗಿದೆ. ದೆನ್ ನಿಮ್ಮ ಪ್ರಿಪ್ರೇಷನ್ ಕೂಡ ಜಾಸ್ತಿ ಆಗಿರ್ಬೋದು, ನೀವು ಜಾಸ್ತಿ ಪ್ರಿಪೇರೇಷನ್ ಮಾಡಿರ್ಬೋದು. ನೆಕ್ಸ್ಟ್ ಅದರ ಜೊತೆಗೇ ನೀವು ಸಾಕಷ್ಟು ಪ್ರಿವಿಯಸ್ ಇಯರ್ದು ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡಿರ್ಬೋದು. ಈ ಎಲ್ಲ ರೀಸನ್ದಿಂದ ಫಸ್ಟ್ ಸೆಮಿಸ್ಟರ್ದು ನಿಮ್ಮದು ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಓಕೆ, ಬಟ್ ನಿಮ್ಮದು ಫಸ್ಟ್ ಇಯರ್ದು ಜಾಸ್ತಿ ಆಗಿದೆ ಅಂದಮೇಲೆ ಫಸ್ಟ್ ಸೆಮಿಸ್ಟರ್ದು ಇನ್ನು ರಿಮೈನಿಂಗ್ ಸೆಮಿಸ್ಟರ್ದಲ್ಲಿ ಕೂಡ ಸೇಮ್ ಪರ್ಸೆಂಟೇಜ್ ಆಗುತ್ತೆ ಅಂತ ಹೇಳಿಕ್ಕೆ ಸಾಧ್ಯ ಇದೆಯಾ? ಹೇಳಿಕೆ ಸಾಧ್ಯ ಇಲ್ಲ. ಇನ್ನು ಸೆಕೆಂಡ್ ಸೆಮಿಸ್ಟರ್ದಲ್ಲಿ ಏನಾಗ್ತಾ ಇದೆ, 75% ಆಗ್ತಾ ಇದೆ. ಸೊ ಕಡಿಮೆ ಯಾಕೆ ಆಗ್ತಾ ಇದೆ, ನೀವು ಅಬ್ಸೆಂಟ್ ಉಳಿದಿರ್ಬೋದು, ಅಂದರೆ ಕ್ಲಾಸ್ಗೆ ಸರಿಯಾಗಿ ಅಟೆಂಡ್ ಆಗದೇ ಇರಬಹುದು. ದೆನ್ ಕ್ವಶನ್ ಪೇಪರ್ ತೀರಾ ಟಫ್ ಬಂದಿರಬಹುದು.
ನೆಕ್ಸ್ಟ್ ನಿಮ್ಮ ಫ್ಯಾಕಲ್ಟಿ ಅಥವಾ ನಿಮ್ಮ ಲೆಕ್ಚರರ್ಸು ಸಿಲೆಬಸ್ ಫಿನಿಷ್ ಮಾಡದೇ ಇರಬಹುದು. ಓಕೆ, ಸೊ ನಾವೇನು ಮಾಡ್ತಾ ಇದ್ದೀವಿ, ಫೋರ್ತ್ ಸೆಮಿಸ್ಟರ್ದು ರಿಸಲ್ಟು ಪಾಸ್ಟ್ ಸೆಮಿಸ್ಟರ್ದು ಬೇಸ್ ಮೇಲೆ ಡಿಸೈಡ್ ಮಾಡ್ತಾ ಇದ್ವಿ. ಆದರೆ ಈ ರಿಸಲ್ಟು ಎಷ್ಟು ಮಟ್ಟಿಗೆ ಕರೆಕ್ಟ್ ಇವೆ ಅಂತ ನಾವು ಡಿಸೈಡ್ ಮಾಡಬೇಕು. ಅದಕ್ಕೋಸ್ಕರ ನಾವು ಪ್ರಿವಿಯಸ್ ಸೆಮಿಸ್ಟರ್ ರಿಸಲ್ಟದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಓಕೆ, ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಓಕೆ, ಸೊ ನೋಡಿ ಇಲ್ಲಿ 90% ಬಂದಿದೆ ಅಂದಮೇಲೆ ಸೊ ನಾವೇನು ಮಾಡ್ತೀವಿ, ಕ್ವಶನ್ ಪೇಪರ್ ಈಸ್ ಆಯಿತು, ದೆನ್ ಎಕ್ಸಾಮು ಕೂಡ ಲೂಸ್ ಇತ್ತು, ಅದರ ಜೊತೆಗೇ ನಿಮ್ಮ ಇದರಿಂದ ಸೊ ನಾವೇನು ಮಾಡಬೇಕಾಗತ್ತೆ, ಈ ಪರ್ಸೆಂಟೇಜ್ದಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಏನಾಗ್ತಾ ಇದೆ, ಕ್ವಶನ್ ಪೇಪರ್ ತೀರಾ ಟಫ್ ಇರೋದ್ರಿಂದ ನಿಮ್ಮ ಲೆಕ್ಚರರ್ಸು ನಿಮ್ಮ ಸಿಲೆಬಸ್ ಫಿನಿಷ್ ಮಾಡದೇ ಇರೋದ್ರಿಂದ ನಿಮ್ಮ ರಿಸಲ್ಟ್ ಕಡಿಮೆ ಆಗಿದೆ. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಕೆಲವೊಂದು ಪರ್ಸೆಂಟೇಜನ್ನ ಆ್ಯಡ್ ಮಾಡಬೇಕಾಗತ್ತೆ. ಯಾಕಂತಂದರೆ ನಾವು ಪ್ರೀವಿಯಸ್ ಸೆಮಿಸ್ಟರ್ದು ರಿಸಲ್ಟ್ ಬೇಸ್ ಮೇಲೆ ಫಸ್ಟ್ ಸೆಮ್ದು ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ವಿ. ಬಟ್ ನಾವೇನು ನೋಡಬೇಕು, ಎಕ್ಸಾಕ್ಟ್ ಎಷ್ಟು ಕರೆಕ್ಟ್ ಇದೆ ಅಂತ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಅದೇ ಥರ ನೋಡಿ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ದಲ್ಲಿ ಸೊ ನಾವು ಗುಡ್ವಿಲ್ ಯಾವ ಬೇಸ್ ಮೇಲೆ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ವಿ, ಪಾಸ್ಟ್ ಇಯರ್ ಪ್ರಾಫಿಟ್ ಬೇಸ್ ಮೇಲೆ ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ವಿ. ಸೊ ಫಾರ್ ಎಕ್ಸಾಂಪಲ್ ತಗೋರಿ, 2018, 2019, 2020. ಸೊ 2018ಗೆ 90,000 ಪ್ರಾಫಿಟ್ ಆಗಿದೆ, 2019ಗೆ 50,000 ಪ್ರಾಫಿಟ್ ಆಗಿದೆ, 2020ಗೆ 130,000 ಪ್ರಾಫಿಟ್ ಆಗಿದೆ. ಓಕೆ, ಸೊ ನಾವೇನು ಮಾಡಬೇಕಾಗಿದೆ, ಈ ಪ್ರಿವಿಯಸ್ ಇಯರ್ ಪ್ರಾಫಿಟ್ನ ಬೇಸ್ ಇಟ್ಕೊಂಡು ಗುಡ್ವಿಲ್ ಎಷ್ಟಾಗುತ್ತೆ ಅಂತ ಐಡೆಂಟಿಫೈ ಮಾಡಬೇಕಾಗಿದೆ. ಓಕೆ, ಸೊ ನೋಡಿ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ 2018ದಲ್ಲಿ, ರೆಮಿನಿಂಗ್ ಇಯರ್ಸಲ್ಲಿ ಪ್ರಾಫಿಟ್ ಕಡಿಮೆ ಆಗ್ತಾ ಇದೆ. ಬಟ್ ನಾವು ಐಡೆಂಟಿಫೈ ಮಾಡಬೇಕಾಗಿದ್ದು ರೀಸನ್ ಏನಿರ್ಬೋದು. ನೋಡಿ, ಫಸ್ಟ್ ಇಯರ್ದಲ್ಲಿ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ. ಸೊ ರೀಸನ್ ಏನಿರ್ಬೋದು, ಸೊ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಶಾಪ್ ಹತ್ರ ಇರ್ತಕ್ಕಂತಹ ಶಾಪು ಬಂದಾಗಿರ್ಬೋದು. ಅದರ ಜೊತೆಗೇ ನೆಕ್ಸ್ಟ್ ನೋಡಿ, ಈ ಪ್ರಾಫಿಟ್ ಜಾಸ್ತಿ ಆಗಲಿಕ್ಕೆ ರೀಸನ್ ಏನೇನಿರ್ಬೋದು ಅಂತಂದರೆ, ನಿಮ್ಮ ಥರ ನೀವು ಸೇಲ್ ಮಾಡ್ತಕ್ಕಂಥ ಶಾಪು ಕ್ಲೋಸ್ ಆಗಿರ್ಬೋದು. ಇನ್ನು ಆ ಶಾಪು ಕ್ಲೋಸ್ ಆಗಿದೆ ಅಂದಮೇಲೆ ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸು ನಿಮ್ಮ ಶಾಪ್ಗೆ ಬರ್ತಾರೆ. ಓಕೆ, ಸೊ ಇದರಿಂದ ಈ ಇಯರ್ದಲ್ಲಿ ಪ್ರಾಫಿಟ್ ಏನಾಗಿದೆ, ಜಾಸ್ತಿ ಆಗಿದೆ. ಬಟ್ ನಾವು ಇದೇ ಪ್ರಾಫಿಟ್ನ ಇಟ್ಕೊಂಡು ನೆಕ್ಸ್ಟ್ ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಬರಲ್ಲ. ಸೊ ನಾವೇನು ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಈ ನೆಕ್ಸ್ಟ್ ಇಯರ್ದಲ್ಲಿ ಏನಾಗಿದೆ, ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ ಮೇಲೆ ಪ್ರಾಫಿಟ್ ಏನಾಗಿದೆ, ಕಡಿಮೆ ಆಗಿದೆ. ಸೊ ಈ ಪ್ರಾಫಿಟ್ ಕಡಿಮೆ ಯಾಕಾಗಿರ್ಬೋದು, ಕಡಿಮೆ ಯಾಕಂತಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಫೈರ್ ಆಗೋದ್ರಿಂದ, ಬೆಂಕಿ ಬೀಳೋದ್ರಿಂದ ಕೆಲವೊಂದು ಪೋರ್ಷನ್ ಆಫ್ ಬಿಸ್ನೆಸ್ಸು ಲಾಸ್ ಕೂಡ ಆಗಿರ್ಬೋದು. ನೆಕ್ಸ್ಟ್ ನೋಡಿ, ನಿಮ್ಮ ಬಿಸ್ನೆಸ್ನ ಯಾರು ಕಳ್ಳತನ ಕೂಡ ಮಾಡಿರ್ಬೋದು, ಅಥವಾ ನಿಮ್ಮ ಪ್ರಾಡಕ್ಟ್ನ ಯಾರು ಕಳ್ಳತನ ಕೂಡ ಮಾಡಿರ್ಬೋದು. ಸೊ ಇದರಿಂದ ಏನಾಗ್ತಾ ಇದೆ, ಪ್ರಾಫಿಟ್ ಕೂಡ ಕಡಿಮೆ ಆಗ್ತಾ ಇದೆ. ಆದರೆ ಸೊ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಮಾಡಬೇಕಾದ್ರೆ ಪ್ರಿವಿಯಸ್ ಇಯರ್ ಪ್ರಾಫಿಟ್ನ ಕನ್ಸಿಡರ್ ಮಾಡಿ ಪ್ರಾಫಿಟ್ ಯಾಕೆ ಕಡಿಮೆ ಆಗಿದೆ ಅದಕ್ಕೋಸ್ಕರ ಏನು ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಓಕೆ, ಇನ್ನು ಫೈರ್ ಆಗಿದೆ ಅಂದಮೇಲೆ ಪ್ರತಿದಿನ ಪ್ರತಿ ವರ್ಷ ಕಂಪ್ನಿಗೆ ಫೈರ್ ಆಗುತ್ತಾ, ಕಂಪ್ನಿಗೆ ಬೆಂಕಿ ದಿವಸ ಬೀಳುತ್ತಾ, ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅಂದರೆ ಕೆಲವೊಂದು ಪ್ರಾಫಿಟ್ನ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಕೂಡ ಏನಾಗಿದೆ, ಪ್ರಾಫಿಟ್ ಕೂಡ ಕಡಿಮೆ ಆಗಿದೆ. ಓಕೆ, ಸೊ ನಾವೇನು ಮಾಡಬೇಕು, ಪ್ರಾಫಿಟ್ ಯಾಕೆ ಕಡಿಮೆ ಆಗ್ತಾ ಇದೆ, ಪ್ರಾಫಿಟ್ ಯಾಕೆ ಜಾಸ್ತಿ ಆಗ್ತಾ ಇದೆ, ಇದನ್ನು ಚೆಕ್ ಮಾಡಿ ಕೆಲವೊಂದು ಅಡ್ಜಸ್ಟ್ಮೆಂಟ್ನ ಅಡಿಷನ್ ಅಥವಾ ಮೈನಸ್ ಮಾಡಿ ಸೊ ನಾವೇನು ಐಡೆಂಟಿಫೈ ಮಾಡಬೇಕು, ಗುಡ್ವಿಲ್ನ ಐಡೆಂಟಿಫೈ ಮಾಡಬೇಕು. ಓಕೆ, ಯಾಕಂತಂದರೆ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ದಲ್ಲಿ ಕಂಪ್ನಿದು ಪ್ರಿವಿಯಸ್ ಇಯರ್ದು ಪ್ರಾಫಿಟ್ನ ಬೇಸ್ ತೊಗೊಂಡು ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡ್ತೀವಿ. ಅದಕ್ಕೋಸ್ಕರ ಈ ಪ್ರಿವಿಯಸ್ ಇಯರ್ದು ಪ್ರಾಫಿಟು ಎಷ್ಟು ಕರೆಕ್ಟ್ ಇವೆ ಅದನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಕೆಲವೊಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಟ್ರೀಟ್ಮೆಂಟ್ ಆಫ್ ಸರ್ಟನ್ ಎರರ್ಸ್ ವೈಲ್ ಕ್ಯಾಲ್ಕುಲೇಟಿಂಗ್ ಗುಡ್ವಿಲ್. ಓಕೆ, ಸೊ ನಾವೇನು ಮಾಡಬೇಕು, ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡುವಾಗ ಅಥವಾ ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡುವಾಗ ಕೆಲವೊಂದು ನಾವು ಎರರ್ಸ್ ಕೂಡ ಮಾಡಿರ್ತೀವಿ, ಅಂದರೆ ಕೆಲವೊಂದು ತಪ್ಪು ಕೂಡ ಮಾಡಿರ್ತೀವಿ. ಸೊ ನಾವೇನು ಮಾಡಬೇಕು, ಈ ತಪ್ಪುಗಳಿಗೆ ಟ್ರೀಟ್ಮೆಂಟ್ ಯಾವ ಥರ ಮಾಡ್ತೀವಿ ಅಂತ ನೋಡಬೇಕಾಗತ್ತೆ. ಓಕೆ, ಸೊ ನೋಡಿ ಏನೇನು ಮಿಸ್ಟೇಕ್ಸ್ ನಾವು ಮಾಡಿರ್ಬೋದು. ಫಸ್ಟ್ ಒನ್, ಟ್ರೀಟಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಓಕೆ, ಸೊ ನಾವೇನು ಮಾಡಿದ್ವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡೀವಿ. ಓಕೆ, ಸೊ ನಾವು ಈ ಥರ ಎರರ್ಸ್ ಮಾಡೋದ್ರಿಂದ ಎದರ ಮೇಲೆ ಪ್ರಭಾವ ಬೀರುತ್ತೆ,
ಪ್ರಾಫಿಟ್ಸ್ ಮೇಲೆ ಪ್ರಭಾವ ಬೀರುತ್ತೆ. ಓಕೆ, ಸೊ ಅದನ್ನು ಪ್ರಾಫಿಟ್ನ ಕರೆಕ್ಟ್ ಮಾಡಬೇಕಾದ್ರೆ ಸೊ ನಾವೇನು ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಓಕೆ, ಸೊ ನಾವು ಇದಕ್ಕಿಂತ ಮುಂಚೆ ನಾವೇನು ತಿಳ್ಕೊಬೇಕು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಏನು, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೂ ನಾವು ತಿಳ್ಕೊಬೇಕಾಗತ್ತೆ. ಓಕೆ, ಸೊ ನೋಡಿ, ಇನ್ಕಮ್ ಅಥವಾ ಎಕ್ಸ್ಪೆಂಡಿಚರು ಟು ಫಾರ್ಮ್ದಲ್ಲಿ ಇರ್ಬೋದು. ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರಬಹುದು, ಮತ್ತೊಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಕೂಡ ಇರಬಹುದು. ಓಕೆ, ಸೊ ಹಾಗಾದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಏನು, ಸೊ ಯಾವುದೇ ಕಂಪ್ನಿ ಯಾವಾಗಾದರೂ ಒಂದು ಸಲ ಮಾಡ್ತಕ್ಕಂಥ ಎಕ್ಸ್ಪೆಂಡಿಚರು ಅಥವಾ ರೇರಾಗಿ ಮಾಡ್ತಕ್ಕಂಥ ಎಕ್ಸ್ಪೆಂಡಿಚರ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನಾವು ಕರಿತೀವಿ. ಎಕ್ಸಾಂಪಲು ಪರ್ಚೇಜ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಕಂಪ್ನಿಗೆ ಫಿಕ್ಸ್ಡ್ ಅಸೆಟ್ಸ್ದು ರಿಕ್ವೈರ್ಮೆಂಟ್ ಇದೆ. ಸೊ ಇನ್ನು ಪರ್ಚೇಜ್ ಆಫ್ ಫಿಕ್ಸ್ಡ್ ಅಸೆಟ್ದಲ್ಲಿ ನೀವು ಮಷಿನರಿ ಕೂಡ ಪರ್ಚೇಸ್ ಮಾಡ್ಬೋದು, ಲ್ಯಾಂಡ್ ಕೂಡ ಪರ್ಚೇಸ್ ಮಾಡ್ಬೋದು, ಬಿಲ್ಡಿಂಗ್ ಕೂಡ ಪರ್ಚೇಸ್ ಮಾಡ್ಬೋದು. ಬಟ್ ಪ್ರಶ್ನೆ ಬರೋದು, ನಿಮ್ಮ ಮಷಿನರಿಯನ್ನು, ನಿಮ್ಮ ಲ್ಯಾಂಡನ್ನ ಡೈಲಿ ಬೇಸ್ ಮೇಲೆ ಪರ್ಚೇಸ್ ಮಾಡ್ತೀರಾ, ಡೈಲಿ ರುಟೀನ್ ಬೇಸ್ ಮೇಲೆ ಪರ್ಚೇಸ್ ಮಾಡ್ತೀರಾ? ಇಲ್ಲ. ಕಂಪ್ನಿಗೆ ಫಿಕ್ಸ್ಡ್ ಅಸೆಟ್ಸ್ ರಿಕ್ವೈರ್ಮೆಂಟ್ ಇದೆ ಅಂದಮೇಲೆ ಕಂಪ್ನಿ ಯಾವಾಗಾದರೂ ಒಂದು ಸಲ ಮಷಿನರಿ ಅಥವಾ ಫಿಕ್ಸ್ಡ್ ಅಸೆಟ್ಸ್ನ ಖರೀದಿ ಮಾಡುತ್ತೆ. ಸೊ ಒಂದು ಸಲ ಫಿಕ್ಸ್ಡ್ ಅಸೆಟ್ಸು ಖರೀದಿ ಆದರೆ ಪ್ರತಿ ತಿಂಗಳು, ಪ್ರತಿ ವಾರ, ಪದೇ ಪದೇ ಖರೀದಿ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ ಯಾವ ಎಕ್ಸ್ಪೆಂಡಿಚರು ನಾವು ಯಾವಾಗಾದರೂ ಒಂದು ಸಲ ಮಾಡ್ತೀವಿ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನಾವು ಕರಿತೀವಿ. ಓಕೆ, ಲೈಕ್ ಪರ್ಚೇಜ್ ಆಫ್ ಫಿಕ್ಸ್ಡ್ ಅಸೆಟ್. ಸೊ ನಾವು ಫಿಕ್ಸ್ಡ್ ಅಸೆಟ್ಸ್ನ ಯಾವಾಗಾದರೂ ಒಂದು ಸಲ ಖರೀದಿ ಮಾಡ್ತೀವಿ. ಇನ್ ಕ್ಯಾಪಿಟಲ್ ಇನ್ಕಮ್ ಅಂತಂದ್ರೆ ಏನು? ಸೊ ಕಂಪ್ನಿಗೆ ಯಾವಾಗಾದರೂ ಒಂದು ಸಲ ಬರ್ತಕ್ಕಂತಹ ಇನ್ಕಮು. ಇನ್ನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು? ರೆಗ್ಯುಲರ್ ಆರ್ ರುಟೀನ್ ಎಕ್ಸ್ಪೆನ್ಸಸ್. ಅಂದರೆ ಯಾವುದೇ ಕಂಪ್ನಿಯು ಡೈಲಿ ಬೇಸ್ ಮೇಲೆ ರುಟೀನ್ ಅಥವಾ ರೆಗ್ಯುಲರಾಗಿ ಮಾಡ್ತಕ್ಕಂಥ ಎಕ್ಸ್ಪೆನ್ಸಸ್ಸು ಸಚ್ ಆ್ಯಸ್ ಸ್ಯಾಲ್ರಿ ಇರ್ಬೋದು, ರಿಪೇರ್ಸ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ರೆಂಟ್ ಇರ್ಬೋದು. ಓಕೆ, ಸೊ ನಾವೇನು ಮಾಡ್ತೀವಿ, ಈ ಸಾಕಷ್ಟು ಎಕ್ಸ್ಪೆಂಡಿಚರ್ನ ರೆಗ್ಯುಲರ್ ಅಥವಾ ರುಟೀನ್ ಬೇಸ್ ಮೇಲೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ಎಕ್ಸ್ಪೆಂಡಿಚರ್ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಸೊ ಫಸ್ಟ್ ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಏನು ಮಿಸ್ಟೇಕ್ ಆಗ್ಬೋದು, ಟ್ರೀಟಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ನೀವೇನು ಮಾಡಿದ್ದೀರಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿದ್ದೀರಾ. ಓಕೆ, ಸೊ ನೀವೇನು ಮಾಡಬೇಕಾಗಿತ್ತು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿದ್ದೀರಾ. ಸೊ ಇದರಿಂದ ಪ್ರಭಾವ ಏನು ಬೀರುತ್ತೆ, ಡೈರೆಕ್ಟಾಗಿ ನಮ್ಮ ಪ್ರಾಫಿಟ್ಸ್ ಮೇಲೆ ಇದರದ್ದು ಪ್ರಭಾವ ಬೀಳುತ್ತೆ. ಯಾಕಂತಂದರೆ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ಡೈಲಿ ಬೇಸ್ ಮೇಲೆ ಮಾಡ್ತಕ್ಕಂಥ ಎಕ್ಸ್ಪೆಂಡಿಚರ್ಸ್ನ ಎಲ್ಲಿ ತೋರಿಸ್ತೀವಿ, P&L ಅಕೌಂಟ್ದಲ್ಲಿ ತೋರಿಸ್ತೀವಿ. ಆದರೆ ನಾವೇನು ಮಾಡಿದ್ದೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿದ್ದೀವಿ. ಓಕೆ, ಸೊ ಈ ಥರ ಕಂಡೀಷನ್ ಇದ್ದಾಗ ಸೊ ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು, ಸೊ ನಾವೇನು ಮಾಡಬೇಕು, ಸೊಲ್ಯೂಷನ್, ಆ್ಯಡ್ ದಿ ಅಮೌಂಟ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ ದಿ ರೆಸ್ಪೆಕ್ಟ್ ಟು ಇಯರ್ ಪ್ರಾಫಿಟ್. ಸೊ ನಾವೇನು ಮಾಡಬೇಕಾಗಿದೆ, ಪ್ರಾಫಿಟ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿದೆ. ಓಕೆ, ಸೊ ಈ ಕೇಸ್ ಇದ್ದಾಗ ಸೊ ನಾವೇನು ಮಾಡಬೇಕು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ದು ಎಷ್ಟು ಅಮೌಂಟ್ ಇರುತ್ತೆ ಅದು ರೆಸ್ಪೆಕ್ಟ್ ಅಂದರೆ ಕರೆಂಟ್ ಇಯರ್ ಪ್ರಾಫಿಟ್ದಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಂಡ್ ಡಿಡಕ್ಟ್ ಇಟ್ಸ್ ಡೆಪ್ರಿಸಿಯೇಷನ್ ಫ್ರಾಮ್ ದಿ ಪ್ರಾಫಿಟ್ ಆಫ್ ರೆಸ್ಪೆಕ್ಟ್ ಟು ಇಯರ್ ಆ್ಯಂಡ್ ಫಾಲೋವಿಂಗ್ ಇಯರ್ಸ್. ಓಕೆ, ನೋಡಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ನಾವು ಎಕ್ಸಾಂಪಲ್ ಹೇಳಿದ್ವಿ, ಪರ್ಚೇಜ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ನಾವು ಲ್ಯಾಂಡ್ ಮತ್ತು ಬಿಲ್ಡಿಂಗ್ ಇರ್ಬೋದು, ಮಷಿನರಿ ಇರ್ಬೋದು, ಪರ್ಚೇಸ್ ಮಾಡಿದರೆ ಅದು P&L ಅಕೌಂಟ್ದಲ್ಲಿ ಬರುತ್ತೆ? ಇಲ್ಲ, P&L ಅಕೌಂಟ್ದಲ್ಲಿ ಬರಲ್ಲ. ಅದು ಎಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟ್ದಲ್ಲಿ ಬರುತ್ತೆ. ಸೊ ನಾವೇನು ಮಾಡಿದ್ವಿ, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಮಷಿನರಿಯನ್ನು ಬ್ಯಾಲೆನ್ಸ್ ಶೀಟ್ದಲ್ಲಿ ತಗೋ ಬದಲಾಗಿ ಇನ್ಕಮ್ ಅಥವಾ P&L ಅಕೌಂಟ್ದಲ್ಲಿ ತೋರಿಸಿದ್ವಿ. ಓಕೆ, ಸೊ ಇದರಿಂದ ಏನಾಗಿದೆ, ಪ್ರಾಫಿಟ್ ಕೂಡ ವೇರಿಯೇಷನ್ ಆಗುತ್ತೆ. ಸೊ ನಾವು ಇದನ್ನು ಕರೆಕ್ಟ್ ಮಾಡಲಿಕ್ಕೆ ಏನು ಮಾಡಬೇಕು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ದು ಅಮೌಂಟ್ ಎಷ್ಟಾಗುತ್ತೆ ಆ ರೆಸ್ಪೆಕ್ಟಿವ್ ಇಯರ್ ಪ್ರಾಫಿಟ್ದಲ್ಲಿ ಆ್ಯಡ್ ಮಾಡಬೇಕು. ದೆನ್ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ದು ಅಂದರೆ ಮಷಿನರಿದು ಎಷ್ಟು ಡೆಪ್ರಿಸಿಯೇಷನ್ ಆಗುತ್ತೆ, ಈ ಡೆಪ್ರಿಸಿಯೇಷನ್ನ ಡಿಡಕ್ಟ್ ಮಾಡಬೇಕಾಗತ್ತೆ. ಸೊ ಯಾವ ಇಯರ್ದಲ್ಲಿ, ರೆಸ್ಪೆಕ್ಟಿವ್ ಇಯರ್ದಲ್ಲಿ ಅಂದರೆ ಪ್ರೆಸೆಂಟ್ ಇಯರ್ದಲ್ಲಿ ಕೂಡ ಡೆಪ್ರಿಸಿಯೇಷನ್ ಡಿಡಕ್ಟ್ ಮಾಡಬೇಕು. ದೆನ್ ಈ ಇಯರ್ದು ನೆಕ್ಸ್ಟ್ ಬರ್ತಕ್ಕಂಥ ಇಯರ್ದಲ್ಲಿ ಕೂಡ ಡೆಪ್ರಿಸಿಯೇಷನ್ನ ಡಿಡಕ್ಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ 2011ದಲ್ಲಿ ಈ ಥರ ಅಡ್ಜಸ್ಟ್ಮೆಂಟ್ ಆಗಿದೆ. ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ನೀವು ಕನ್ಸಿಡರ್ ಮಾಡಿದ್ದೀರಾ. ಸೊ ನೀವೇನು ಮಾಡಬೇಕು, ಫಸ್ಟು ಈ ಇಯರ್ದು ಎಷ್ಟು ಪ್ರಾಫಿಟ್ ಆಗುತ್ತೆ ಪ್ರಾಫಿಟ್ದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಈ ಇಯರ್ದಲ್ಲಿ ಡೆಪ್ರಿಸಿಯೇಷನ್ನ ಡಿಡಕ್ಟ್ ಮಾಡಿ
ಈ ಥರ ನೆಕ್ಸ್ಟ್ ಬರ್ತಕ್ಕಂತಹ ಇಯರ್ದಲ್ಲಿ ಕೂಡ ಡೆಪ್ರಿಸಿಯೇಷನ್ನ ಡಿಡಕ್ಟ್ ಮಾಡಬೇಕಾಗತ್ತೆ. ಓಕೆ, ಇದು ಫಸ್ಟ್ ಅಡ್ಜಸ್ಟ್ಮೆಂಟು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟು ಟ್ರೀಟಿಂಗ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆ್ಯಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಈ ಥರದ್ದು ರಿವರ್ಸು. ಸೊ ನೀವೇನು ಮಾಡಿದ್ದೀರಾ, ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿದ್ದೀರಾ. ಅಂದರೆ P&L ಅಕೌಂಟ್ದಲ್ಲಿ ಬರ್ತಕ್ಕಂಥ ಎಕ್ಸ್ಪೆಂಡಿಚರ್ನ ಬ್ಯಾಲೆನ್ಸ್ ಶೀಟ್ದಲ್ಲಿ ತೋರಿಸಿದ್ದೀರಾ. ಸೊ ಇದನ್ನು ನಾವು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಬೋದು? ಸೊ ಏನು ಮಾಡಬೇಕಂತಂದರೆ ಡಿಡಕ್ಟ್ ದಿ ಅಮೌಂಟ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ದು ಎಷ್ಟು ಅಮೌಂಟ್ ಆಗುತ್ತೆ ಅದು ರಿಸ್ಪೆಕ್ಟ್ ಟು ಇಯರ್ ಪ್ರಾಫಿಟ್ದಲ್ಲಿ ಡಿಡಕ್ಟ್ ಮಾಡಬೇಕು. ಅಂದರೆ ಕರೆಂಟ್ ಇಯರ್ದು ಪ್ರಾಫಿಟ್ದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ದು ಅಮೌಂಟ್ ಎಷ್ಟಾಗುತ್ತೆ ಡಿಡಕ್ಟ್ ಮಾಡಬೇಕು. ಆ್ಯಂಡ್ ಆ್ಯಡ್ ಡೆಪ್ರಿಸಿಯೇಷನ್ ಟು ದಿ ಪ್ರಾಫಿಟ್ಸ್ ಆಫ್ ರೆಸ್ಪೆಕ್ಟ್ ಟು ಇಯರ್ ಆ್ಯಂಡ್ ಫಾಲೋವಿಂಗ್ ಇಯರ್. ಸೊ ಪ್ರೆಸೆಂಟ್ ಇಯರ್ದಲ್ಲಿ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಆ ಇಯರ್ಗಿದಲ್ಲಿ ಡೆಪ್ರಿಸಿಯೇಷನ್ ಆ್ಯಡ್ ಮಾಡಬೇಕು. ಪ್ಲಸ್ ನೆಕ್ಸ್ಟ್ ಇಯರ್ದಲ್ಲಿ ಕೂಡ ಬರ್ತಕ್ಕಂಥ ಪ್ರಾಫಿಟ್ದಲ್ಲಿ ಡೆಪ್ರಿಸಿಯೇಷನ್ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ಸೊ ನಾವು ಈ ಥರ ಟ್ರೀಟ್ಮೆಂಟ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಬರೋದು ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ನಾವೇನು ಮಾಡಿದ್ವಿ, ನಮ್ಮ ಕ್ಲೋಸಿಂಗ್ ಸ್ಟಾಕು 20,000 ಇದ್ದದ್ದು ಮಿಸ್ಟೇಕ್ ಆಗಿ 25,000 P&L ಅಕೌಂಟ್ದಲ್ಲಿ ತೋರಿಸಿದ್ದೀವಿ. ಅಂದರೆ ಕ್ಲೋಸಿಂಗ್ ಸ್ಟಾಕ್ನ ಓವರ್ ವ್ಯಾಲ್ಯೂಯೇಷನ್ ಮಾಡಿದ್ದೀವಿ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನಿರ್ಬೋದು, ಏನು ಮಾಡಬೇಕಂತಂದರೆ ಡಿಡಕ್ಟ್ ಫ್ರಮ್ ಕರೆಂಟ್ ಇಯರ್ ಪ್ರಾಫಿಟ್. ಸೊ ಕರೆಂಟ್ ಇಯರ್ ಪ್ರಾಫಿಟ್ದಲ್ಲಿ ಎಷ್ಟು ನಾವು ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅದನ್ನು ಡಿಡಕ್ಟ್ ಮಾಡಬೇಕು. ಆ್ಯಂಡ್ ಆ್ಯಡ್ ಇನ್ ನೆಕ್ಸ್ಟ್ ಇಯರ್ ಪ್ರಾಫಿಟ್. ಸೊ ನೆಕ್ಸ್ಟ್ ಇಯರ್ ಪ್ರಾಫಿಟ್ದಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಇದನ್ನು ಪ್ರಾಕ್ಟಿಕಲಾಗಿ ನೋಡಬೇಕಾದ್ರೆ 2 ಇಯರ್ದು P&L ಅಕೌಂಟ್ನ ಪ್ರಿಪೇರ್ ಮಾಡಿ ನೋಡಿ ಗೊತ್ತಾಗುತ್ತೆ. ಅಂದರೆ ಎಲ್ಲಿ ಎಫೆಕ್ಟ್ ಬೀಳುತ್ತಂತ ಗೊತ್ತಾಗುತ್ತೆ. ಓಕೆ ನೋಡಿ, ಇದೆಲ್ಲ ಮಿಸ್ಟೇಕ್ ಮಾಡೋದ್ರಿಂದ ನಮ್ಮ ಪ್ರಾಫಿಟ್ ಮೇಲೆ ಪ್ರಭಾವ ಬೀರ್ತಾ ಇದೆ, ಪ್ರಾಫಿಟ್ ಚೇಂಜ್ ಆಗ್ತಾ ಇದೆ. ಸೊ ನಾವು ಪ್ರಾಫಿಟ್ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕಾದ್ರೆ ಟ್ರೀಟ್ಮೆಂಟ್ನ ಮಾಡಬೇಕಾಗತ್ತೆ. ಸೊ ನೋಡಿ, ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಷನ್ ಆದರೆ ಕರೆಂಟ್ ಇಯರ್ ಪ್ರಾಫಿಟ್ದಲ್ಲಿ ಡಿಡಕ್ಟ್ ಮಾಡಬೇಕು, ನೆಕ್ಸ್ಟ್ ಇಯರ್ ಪ್ರಾಫಿಟ್ದಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕು ಅಂಡರ್ ವ್ಯಾಲ್ಯೂಯೇಷನ್ ಆದರೆ ರಿವರ್ಸ್ ತಗೋರಿ. ನಿಮ್ಮ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ 25,000 ಇದೆ. ಬಟ್ ನೀವು P&L ಅಕೌಂಟ್ದಲ್ಲಿ ಎಷ್ಟು ತೋರಿಸಿದ್ದೀರಾ, ಕೇವಲ 20,000 ಮಾತ್ರ ತೋರಿಸಿದ್ದೀರಾ. ಸೊ ಅಂಡರ್ ವ್ಯಾಲ್ಯೂಯೇಷನ್ ಆಗೋದ್ರಿಂದ ಪ್ರಾಫಿಟ್ ಮೇಲೆ ಕೂಡ ಪ್ರಭಾವ ಬೀರುತ್ತೆ, ಪ್ರಾಫಿಟ್ ಕೂಡ ದಲ್ಲಿ ಕೂಡ ಚೇಂಜಸ್ ಆಗುತ್ತೆ. ಸೊ ಪ್ರಾಫಿಟ್ನ ಕರೆಕ್ಟ್ ಮಾಡಲಿಕ್ಕೆ ನಾವೇನು ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಏನು ಮಾಡ್ತೀರಾ, ಆ್ಯಡ್ ಇನ್ ದಿ ಕರೆಂಟ್ ಇಯರ್ಸ್ ಪ್ರಾಫಿಟ್. ಸೊ ಕರೆಂಟ್ ಇಯರ್ದಲ್ಲಿ ಎಷ್ಟು ಪ್ರಾಫಿಟ್ ಇದೆ ಅಂಡರ್ ವ್ಯಾಲ್ಯೂಯೇಷನ್ ಆಗಿರ್ತಕ್ಕಂಥ ಅಮೌಂಟು ಆ್ಯಡ್ ಮಾಡಬೇಕು. ಆ್ಯಂಡ್ ಡಿಡಕ್ಟ್ ಫ್ರಾಮ್ ನೆಕ್ಸ್ಟ್ ಇಯರ್ಸ್ ಪ್ರಾಫಿಟ್. ಸೊ ನೆಕ್ಸ್ಟ್ ಇಯರ್ ಬಂದಿರತಕ್ಕಂಥ ಪ್ರಾಫಿಟ್ದಲ್ಲಿ ಏನು ಮಾಡಬೇಕು, ಎಷ್ಟು ಅಂಡರ್ ವ್ಯಾಲ್ಯೂಯೇಷನ್ ಆಗಿದೆ ಅಷ್ಟು ಡಿಡಕ್ಟ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಇನ್ನು ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಆದರೆ ಟ್ರೀಟ್ಮೆಂಟ್ ಯಾವ ಥರ ಇದೆ, ಆ್ಯಡ್ ಇನ್ ಕರೆಂಟ್ ಇಯರ್ ಪ್ರಾಫಿಟ್ದಲ್ಲಿ ಆ್ಯಡ್ ಮಾಡಬೇಕು. ದೆನ್ ಡಿಡಕ್ಟ್ ಫ್ರಾಮ್ ಪ್ರಿವಿಯಸ್ ಇಯರ್ ಪ್ರಾಫಿಟ್. ಸೊ ಪ್ರಿವಿಯಸ್ ಇಯರ್ ಪ್ರಾಫಿಟ್ದಲ್ಲಿ ನಾವೇನು ಮಾಡ್ತೀವಿ, ಡಿಡಕ್ಟ್ ಮಾಡ್ತೀವಿ. ಎಷ್ಟು ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅಷ್ಟು ಅಮೌಂಟು ಕರೆಂಟ್ ಇಯರ್ ಪ್ರಾಫಿಟ್ದಲ್ಲಿ ಫಸ್ಟ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಪ್ರಿವಿಯಸ್ ಪ್ರಾಫಿಟ್ದಲ್ಲಿ ಎಷ್ಟು ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅಷ್ಟು ಅಮೌಂಟ್ನ ಡಿಡಕ್ಟ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಅಂದರೆ ಓಪನಿಂಗ್ ಸ್ಟಾಕ್ ಏನಾಗಿದೆ, ಅಂಡರ್ ವ್ಯಾಲ್ಯೂಯೇಷನ್ ಆಗಿದೆ. ಸೊ ಈ ಕೇಸಲ್ಲಿ ನಾವು ಯಾವ ಥರ ಮಾಡ್ಬೋದು, ಡಿಡಕ್ಟ್ ಇನ್ ಕರೆಂಟ್ ಇಯರ್ ಪ್ರಾಫಿಟ್ಸ್ದಲ್ಲಿ ಎಷ್ಟು ಅಂಡರ್ ವ್ಯಾಲ್ಯೂಯೇಷನ್ ಆಗಿದೆ ಅಷ್ಟು ಅಮೌಂಟ್ನ ಡಿಡಕ್ಟ್ ಮಾಡಬೇಕು. ಅದರ ಜೊತೆಗೇ ಆ್ಯಡ್ ಇನ್ ಪ್ರಿವಿಯಸ್ ಇಯರ್ ಪ್ರಾಫಿಟ್. ಸೊ ಪ್ರಿವಿಯಸ್ ಇಯರ್ ಪ್ರಾಫಿಟ್ದಲ್ಲಿ ಆ್ಯಡ್ ಮಾಡಬೇಕು. ಸೊ ಇಷ್ಟು ಅಡ್ಜಸ್ಟ್ಮೆಂಟ್ ಇವೆ, ಇದನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡುವಾಗ ಇದೇ ಬೇಸ್ ಮೇಲೆ ಸೊಲ್ಯೂಷನ್ ಮಾಡ್ತೀವಿ. ಸೊ ಇದು ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಆದರೆ ನೀವು ಈಸಿಯಾಗಿ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡ್ಬೋದು. ನಿಮ್ಮ ಎಕ್ಸಾಮ್ದಲ್ಲಿ 15 ಮಾರ್ಕ್ಸ್ ತೊಗೋಬಹುದು. ಓಕೆ, ನೆಕ್ಸ್ಟ್ ನೋಡಿ, ಇನ್ನೂ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇವೆ, ಅವು ಕೂಡ ಇಂಪಾರ್ಟೆಂಟು. ರಿಕರಿಂಗ್ ಎಕ್ಸ್ಪೆನ್ಸಸ್ ವಿಚ್ ಮೇ ಇನ್ಕರ್ಡ್ ಇನ್ ಫ್ಯೂಚರ್ ಆರ್ ಟು ಬಿ ಇನ್ಕ್ಲೂಡೆಡ್. ಅಂದರೆ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಪದೇ ಇನ್ಕರ್ ಆಗ್ತಕ್ಕಂಥ ಎಕ್ಸ್ಪೆನ್ಸಸ್ಸು. ಆ ಎಕ್ಸ್ಪೆನ್ಸಸ್ಸು ಫ್ಯೂಚರ್ದಲ್ಲಿ ಇನ್ಕರ್ ಆಗ್ತಾ ಇತ್ತಂದರೆ ಆ ಎಕ್ಸ್ಪೆನ್ಸ್ನ ಇನ್ಕ್ಲೂಡ್ ಮಾಡಬೇಕು. ಅದರ ಎಕ್ಸಾಕ್ಟ್ ಅಪೋಸಿಟು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ವಿಚ್ ಮೇ ನಾಟ್ ಬಿ ಇನ್ಕರ್ಡ್ ಇನ್ ಫ್ಯೂಚರ್ ಆರ್ ನಾಟ್ ಟು ಬಿ
ಇನ್ಕ್ಲೂಡೆಡ್. ಅಂದರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಯಾವಾಗಾದರೂ ಒಂದ್ಸಲ ಆಗ್ತಕ್ಕಂಥ ಎಕ್ಸ್ಪೆನ್ಸಸ್ಸು. ಇನ್ ಫ್ಯೂಚರ್ದಲ್ಲಿ ಕೂಡ ಇಂಥ ಎಕ್ಸ್ಪೆನ್ಸು ಇನ್ಕರ್ ಆಗ್ತಾ ಇತ್ತಂದರೆ ಆ ಎಕ್ಸ್ಪೆನ್ಸ್ ನಾವೇನು ಮಾಡಬೇಕು, ಇನ್ಕ್ಲೂಡ್ ಮಾಡಬಾರ್ದು. ನೆಕ್ಸ್ಟ್, ಅಬ್ನಾರ್ಮಲ್ ಲಾಸಸ್ ಆ್ಯಂಡ್ ಪ್ರಾಫಿಟ್ಸ್ ಅರೈಸಿಂಗ್ ಫ್ರಾಮ್ ಅಬ್ನಾರ್ಮಲ್ ಕೇಸಸ್ ಶುಡ್ ಬಿ ಎಲಿಮಿನೇಟೆಡ್. ಓಕೆ, ಸೊ ಕೆಲವೊಂದು ಸಲ ಲಾಸ್ ಕೂಡ ಆಗ್ಬೋದು. ಅಂದರೆ ಅಬ್ನಾರ್ಮಲ್ ಕೇಸಸ್ ಅಂದರೆ ಕಳ್ಳತನ ಆಗ್ಬೋದು. ಓಕೆ, ದೆನ್ ಬೆಂಕಿ ಬೀಳ್ಬೋದು, ನಿಮ್ಮ ಶಾಪಿಗೆ ಬೆಂಕಿ ಬೀಳ್ಬೋದು, ನಿಮ್ಮ ಬಿಸ್ನೆಸ್ಗೆ ಕಳ್ಳತನ ಆಗ್ಬೋದು. ಓಕೆ, ಲೀಕೇಜ್ ಆಗ್ಬೋದು. ಸೊ ಈ ಕೇಸಸ್ ಆಗೋದ್ರಿಂದ ಅಥವಾ ಇದರಿಂದ ಪ್ರಾಫಿಟ್ಸ್ ಆದರೂ ಕೂಡ ಅಂಥ ಲಾಸಸ್ ಮತ್ತು ಪ್ರಾಫಿಟ್ಸ್ ನಾವೇನು ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ಯಾಕಂತಂದರೆ ಈ ಒಂದು ಇಯರ್ದಲ್ಲಿ ಬೆಂಕಿ ಬಿದ್ದಿದೆ ಅಂದಮೇಲೆ ಅಥವಾ ಲಾಸ್ ಆಗಿದೆ ಅಂದಮೇಲೆ ಅದು ಪ್ರತಿ ವರ್ಷ ಕಂಟಿನ್ಯೂ ಆಗಲ್ಲ. ನೋಡಿ, 2018ದಲ್ಲಿ ನಿಮ್ಮ ಬಿಸ್ನೆಸ್ಸು ಕಳ್ಳತನ ಆಗಿದೆ ಅಂದಮೇಲೆ ಪ್ರತಿ ವರ್ಷ ಕಳ್ಳತನ ಆಗುತ್ತಾ? ಇಲ್ಲ. ಸೊ ಅದಕ್ಕೋಸ್ಕರ ಆ ಇಯರ್ದಲ್ಲಿ ನಿಮ್ಗೆ ಎಷ್ಟು ಲಾಸ್ ಆಗಿದೆ ಅದನ್ನು ಎಲಿಮಿನೇಟ್ ಮಾಡಬೇಕು. ದೆನ್ ಎಕ್ಸೆಸ್ ರೆಮ್ಯುನರೇಷನ್ ಶುಡ್ ಬಿ ರಿಟರ್ನ್ ಬ್ಯಾಕ್. ಓಕೆ, ಸೊ ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್ ಇವೆ. ಸೊ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಕ್ಲಾಸಲ್ಲಿ ಈ ಎಲ್ಲ ಅಡ್ಜಸ್ಟ್ಮೆಂಟ್ನ ಬೇಸ್ ಇಟ್ಕೊಂಡು ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋಣ. ಸೊ ಎಲ್ಲಿವರೆಗೆ ಈ ಅಡ್ಜಸ್ಟ್ಮೆಂಟ್ ಗೊತ್ತಾಗಲ್ಲ ಅಲ್ಲಿವರೆಗೆ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡಲಿಕ್ಕೆ ಬರಲ್ಲ. ಯಾಕಂದರೆ ನಿಮ್ಮ ಸೊಲ್ಯೂಷನ್ಗೆ ಬೇಸ್ ಇರೋದೇ ಇವು ಅಡ್ಜಸ್ಟ್ಮೆಂಟು. ಸೊ 15 ಮಾರ್ಕ್ಸ್ ಬೇಕಂತಂದರೆ ಸೀರಿಯಸ್ ಆಗಿ ವಿಡಿಯೋನ ನೋಡಿ, ಎಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋಣ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೆ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.